ಅದೇನ ಪ್ರೀತಮ್ ಸಾಕ್ಷಿ ನಾಟಕದಿಂದ ವೇದ ವಿಕ್ರಮ್ ದೂರವಾಗಿ ಬಿಡುತ್ತಾರೆ. ಮದುವೆಯಾಗಿ ಬಂದ ಮೇಲೆ ವೇದ ಸಾಕಷ್ಟು ಬದಲಾವಣೆ ಮಾಡಿಕೊಂಡಿದ್ದಳು. ಮನೆಯವರ ಮನಸ್ಸನ್ನು ಗೆದ್ದಿದ್ದಳು. ವಿಕ್ರಮ್ ರೌಡಿಗಳ ಜೊತೆಗೆ ಸೇರಿ ಮೃಗದಂತೆ ಆಗಿದ್ದನು. ಆದರೆ ವೇದ ತನ್ನ ತಾಳ್ಮೆ ಬುದ್ಧಿವಂತಿಕೆಯಿಂದ ನಡೆದುಕೊಂಡು ವಿಕ್ರಮ್ನನ್ನು ಬದಲಾಯಿಸಿದ್ದಾಳೆ. ನಾಯಕನೊಟ್ಟಿಗೆ ಇದ್ದರೂ ಕೂಡ ಸಾಫ್ಟ್ ಆಗಿದ್ದಾಳೆ. ಮನೆಯವರಿಗೆ ಮನಸ್ಸನ್ನು ವಿಕ್ರಮ್ ಗೆದ್ದಿದ್ದಾನೆ. ವೇದ ಹಾಗೂ ವಿಕ್ರಮ್ ನಡುವೆ ಸಾಕಷ್ಟು ಬಾರಿ ಜಗಳವಾಗಿದೆ. ಇರಿಸು ಮುರಿಸು ಬಂದಿದೆ. ಆಗೆಲ್ಲ ವೇದ ತಾಳ್ಮೆ ತೆಗೆದುಕೊಂಡು ಸರಿ ಮಾಡಿಕೊಂಡಿದ್ದಾಳೆ. ಆದರೆ ಈಗ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಶುರುವಾಗಿದೆ. ಒಟ್ಟಿಗೆ ಬಾಳುವ ಯೋಗವಿಲ್ಲ. ಸಾಕ್ಷಿ ಮತ್ತು ಪ್ರೀತಮ್ನಿಂದಾಗಿ ಇಬ್ಬರು ದೂರವಾಗುತ್ತಿದ್ದಾರೆ. ಸ್ಟೇಷನ್ನಿಂದ ವೇದ ರಿಲೀಸ್. ಸಾಕ್ಷಿಯ ನಾಟಕದಿಂದ ವೇದ ಸ್ಟೇಷನ್ಗೆ ಹೋಗಿದ್ದಳು. ವಿಕ್ರಮ್ ಸಾಕಷ್ಟು ಪ್ರಯತ್ನ ಪಟ್ಟರು. ವೇದಾಳನ್ನು ಬಿಡಿಸೋದಕ್ಕೆ ಆಗಲಿಲ್ಲ. ಕಡೆಗಳಿಗೆಯಲ್ಲಿ ವೇದಾಳ ತಂದೆ ಕಡೆಯಿಂದ ಬೇಲ್ ಸಿಕ್ಕಿದೆ. ವೇದ ಸ್ಟೇಷನ್ನಲ್ಲಿ ಬಿಡುಗಡೆಯಾಗುತ್ತಿದ್ದಾಳೆ. ಆದರೆ ಇದರತ್ತ ಧರ್ಮ ಸಂಕಟವಾಗಿದೆ. ವೇದ ವಿಕ್ರಮ್ ಜೊತೆ ಮಾತನಾಡಬೇಕು. ಆ ಕ್ಷಣದಲ್ಲಿ ಏನು ಮಾತನಾಡಬೇಕೆಂದು ತೋಚದೆ ಆಗಿದೆ. ಒಬ್ಬರಿಗೊಬ್ಬರು ಮನಸ್ಸಿನಲ್ಲಿ ಮಾತಾಡಿಕೊಂಡು ಕಣ್ಸನೆಯಲ್ಲಿ ದೂರವಾಗಿದ್ದಾರೆ. ದೂರ ಹೋಗುವಾಗ ಇಬ್ಬರ ಮನಸ್ಸು ಮತ್ತೆ ಒಂದಾಗುವ ಆಸೆ ವ್ಯಕ್ತಪಡಿಸಿದೆ. ಅಪಾಯದಿಂದ ದೂರವಾದ ಸಾಕ್ಷಿ ಸ್ಟೇಷನ್ನಿಂದ ವೇದಾಳನ್ನು ಬಿಡಿಸಿದ ನೆಮ್ಮದಿ ಒಂದು ಕಡೆ. ಇತ್ತ ಸಾಕ್ಷಿಯ ಎಚ್ಚರಿಕೆ ಹಾಕಿದ್ದಾಳೆ. ನೇರವಾಗಿ ಆಸ್ಪತ್ರೆಗೆ ಬಂದ ವಿಕ್ರಮ್ ಹಾಗೂ ಅವರ ತಂದೆಗೆ ಸಾಕ್ಷಿ ಹುಷಾರಾಗಿದ್ದು ತಿಳಿದಿದೆ. ಸಾಕ್ಷಿ ಹುಷಾರಾಗಿದ್ದನ್ನು ವೈದ್ಯರು ತಿಳಿಸಿದ್ದಾರೆ. ಇದನ್ನು ಕೇಳಿದ ಮನೆಯವರು ಸಮಾಧಾನಗೊಂಡಿದ್ದಾರೆ. ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡುತ್ತೇನೆ, 2 ಗಂಟೆಯಲ್ಲಿ ಡಿಸ್ಚಾರ್ಜ್ ಮಾಡಲಾಗುತ್ತದೆ ಎಂದಾಗ ಮನೆಯವರೆಲ್ಲರೂ ಮದುವೆ ಬಗ್ಗೆ ಯೋಚನೆ ಮಾಡುತ್ತಿದ್ದಾರೆ. ಬಲವಂತಕ್ಕೆ ಮಾತನಾಡುತ್ತಿರುವ ವಿಕ್ರಮ್ ಸಾಕ್ಷಿ ಹುಷಾರಾಗಿದ್ದಾಳೆ ಎಂದು ಗೊತ್ತಾದ ಕೂಡಲೇ ಮನೆಯವರಿಗೆಲ್ಲ ಅವಳನ್ನು ನೋಡಲು ಹೋಗಿದ್ದಾರೆ. ವಿಕ್ರಮ್ ಕೂಡ ಅವರ ಹಿಂದೆ ಹೋಗಿದ್ದಾನೆ. ಮನೆಯವರೆಲ್ಲರೂ ಮಾತನಾಡುವಾಗ ವಿಕ್ರಮ್ ಮಾತನಾಡಿಸುವಂತೆ ಹೇಳಿದ್ದಾರೆ. ಮನಸ್ಸಿಲ್ಲದೆ ಹೋಗಿದ್ದರು. ಬಾಯಿ ಮಾತಿಗೆ ಹೇಗಿದ್ದೀ ಎಂದು ವಿಕ್ರಮ್ ಕೇಳಿ ಸುಮ್ಮನೆ ಆದರೆ ಅತ್ತ ವಿಕ್ರಮ್ ತಂದೆ ಜಗನ್ನಾಥ್ ಸಾಕ್ಷಿಗೆ ಪ್ರಮಾಣ ಮಾಡಿದ್ದ ಯಾಕೆ ಇನ್ನೆವತ್ತು ವಿಕ್ರಮ್ ವೇದಾಳ ಹಿಂದೆ ಹೋಗದಂತೆ ನಾನು ನೋಡಿಕೊಳ್ತೇನೆ, ಅವಳಿಗೆ ಎಲ್ಲವೂ ನೀನೇ ಆಗಿರ್ತೀಯ ಎಂದು ಮಾತು ಕೊಟ್ಟಿದ್ದಾಳೆ. ಪ್ರೀತಮ್ ಮಾಡಿದ ಪ್ಲಾನ್ ವರ್ಕೌಟ್. ವೇದ ವಿಕ್ರಮ್ ಜೀವನ ಹಾಳಾಗುತ್ತಿರುವುದನ್ನು ಪ್ರೀತಮ್ ಹಾಗೂ ಸಾಕ್ಷಿಯ ನಾಟಕದಿಂದ ಈಗ ಸಾಕ್ಷಿ ಹುಷಾರಾಗಿದ್ದಾಳೆ. ಮನೆಯವರೆಲ್ಲ ಪ್ರಾಮಿಸ್ ಕೂಡ ಮಾಡಿಸಿದ್ದಾರೆ. ಸಾಕ್ಷಿಯು ನಾಟಕ ಸೂತ್ರಧಾರ ಪ್ರೀತಮ್ ಆಗಿದ್ದಾನೆ. ಈಗ ಸಾಕ್ಷಿ ಮನಸ್ಸಲ್ಲೇ ಸಿಕ್ಕಾಪಟ್ಟೆ ಖುಷಿ ಪಡುತ್ತಿದ್ದಾಳೆ. ಪ್ರೀತಮ್ಗೆ ಥ್ಯಾಂಕ್ಸ್ ಹೇಳುತ್ತಿದ್ದಾನೆ. ಪ್ರೀತಮ್ ಕೂಡ ನಾಟಕವಾಡಿ ವೇದಳನ್ನು ಪಡೆಯುವ ದಾರಿ ಹುಡುಕುತ್ತಿದ್ದಾನೆ. ವೇದ ಹಾಗೂ ವಿಕ್ರಮ್ ಈಗಷ್ಟೇ ಪ್ರೀತಿಯಲ್ಲಿ ಬೀಳುತ್ತಿದ್ದಾರೆ. ಇದರ ನಡುವೆ ಇವರೆಲ್ಲ ನಾಟಕ ಅವರ ಪ್ರೀತಿಗೆ ಮುಳ್ಳಾಗಲಿದೆ ಎಂದು ನೋಡುವ ಹಾರೈಕೆ ಆಗುತ್ತಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.